ಹಾಗಾಗಿ ಈಗ ಎಲ್ಲ ಕಡೆ 3 ಕಡೆನೂ ಸಹ ಪರೀಕ್ಷೆ ರದ್ದಾಗಿದೆ. ಮತ್ತೆ ಅದು ಮರುಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಒಂದು ದಿನಾಂಕವನ್ನು ನಿಗದಿ ಮಾಡಿ ಮರುಪರೀಕ್ಷೆಯನ್ನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಈಗಲೂ ಹೇಳ್ತಾ ಇದ್ದೀನಿ, ಭಾರತ ಸರ್ಕಾರದ ಬಹುದೊಡ್ಡ ಉದ್ಯಮ ಅನಿಸ್ಕೊಂಡಿರುವಂತ ರೈಲ್ವೆ ಇಲಾಖೆ ಬಲವಂತವಾಗಿ ನಮ್ಮ ನೆಲದ ಮಕ್ಕಳ ಮೇಲೆ ಹಿಂದಿಯ ಬಲವಂತ ಹೇರಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ. 2008ರಲ್ಲೂ ನಡೆದಂತ ಅವತ್ತಿನ ಹೋರಾಟದಿಂದ ಹಿಡಿದು ಇವತ್ತವರೆಗೂ ನಾವು ಹೇಳ್ತಾ ಇದೀವಿ, ನೀವು ಆ ರಾಜ್ಯ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಪರೀಕ್ಷೆಯನ್ನ ಮಾಡುವಂಥದ್ದು ಆಗಬೇಕು. ಆ ರಾಜ್ಯ ಭಾಷೆಗಳಲ್ಲಿ ಪರೀಕ್ಷೆ ಬರಲಿಕ್ಕೆ ಅಲ್ಲಿ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ನಿರಂತರವಾದ ಆಗ್ರಹ. ಹಾಗಾಗಿ ಕರ್ನಾಟಕದಲ್ಲಿ ನಡೆಯುವ ಎಲ್ಲ ರೈಲ್ವೆ ಪರೀಕ್ಷೆಗಳು ಇನ್ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲೇ ಬರೆಯುವಂಥದ್ದು ಆಗಬೇಕು. ಕನ್ನಡಕ್ಕೆ ಆದ್ಯತೆ ಸಿಗಬೇಕು. ನಮ್ಮ ಅಭ್ಯರ್ಥಿಗಳು ಕನ್ನಡದಲ್ಲಿ ಬರೆಯುವಂಥದ್ದು ಆಗಬೇಕು. ಅದು ಬಿಟ್ಟು ಕದ್ದು ಮುಚ್ಚಿ ಏನಾದ್ರೂ ಇನ್ನ ಹಿಂದಿ ಇಂಗ್ಲಿಷ್ನಲ್ಲಿ ಪರೀಕ್ಷೆ ಮಾಡಕ್ ಹೋದ್ರೆ ನಿಮ್ಮ ಪರೀಕ್ಷಾಲಯಗಳಿಗೆ ಬೆಂಕಿ ಬೀಳುತ್ತೆ. ಅದರ ಹೊಣೆ ನೀವೇ ಹೊರಬೇಕಾಗುತ್ತೆ. ನಾವು ಇವತ್ತೇನಾದ್ರೂ ಪರೀಕ್ಷೆ ರದ್ದು ಮಾಡದೆ ಹೋಗಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ರೈಲ್ವೆ ವ್ಯವಸ್ಥೆಯನ್ನ ಬಂದ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿಗೆ ಕರೆ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದು. ಹಾಗಾಗಿ ತಕ್ಷಣ ಎಚ್ಚೆತ್ತುಕೊಂಡಂತ ರೈಲ್ವೆ ಇಲಾಖೆ ಪರೀಕ್ಷೆಯನ್ನ ಮುಂದೂಡಿ ರದ್ದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇಲ್ಲದೆ ಹೋದ್ರೆ ಅಂತ ಯಾವ ಪರೀಕ್ಷೆಗಳನ್ನು ಕರ್ನಾಟಕದಲ್ಲಿ ನಡೆಸಲಿಕ್ಕೆ ಬಿಡಲ್ಲ. ಈಗಲೂ ಸಹ ನಾನು ನಮ್ಮ ಕೇಂದ್ರ ಮಂತ್ರಿಗಳಾಗಿರುವಂತ ಕರ್ನಾಟಕದವರೇ ಆಗಿರುವಂತ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯಲ್ಲಿ ಮಾತಾಡಿದೆ. ಪ್ರಹ್ಲಾದ್ ಜೋಶಿ ಅವರು ನನಗೆ ಹೇಳಿದ್ರು, ಶನಿವಾರ ಒಂದು ನಿಯೋಗವನ್ನ ತಗೊಂಡು ಗೌಡ್ರೆ ನೀವು ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕರವೆಯ ಒಂದು ನಿಯೋಗ ನಾವು ಶನಿವಾರ ದೆಹಲಿಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ಇಲ್ಲಿ ಭಾಷೆಯ ವಿಚಾರ ಇರಬಹುದು, ರೈಲ್ವೆ ಇಲಾಖೆಯ ಪರೀಕ್ಷೆಗಳಲ್ಲಿ ಕನ್ನಡ ಬಳಸದೇ ಇರುವಂತ ವಿಚಾರ ಇರಬಹುದು, ಮತ್ತೆ ಉದ್ಯೋಗದ ವಿಚಾರ ಇರಬಹುದು. ಹಾಗೆ ಕರ್ನಾಟಕಕ್ಕೆ ಇನ್ನೂ ರೈಲಿನ ವ್ಯವಸ್ಥೆ ಯಾವ್ಯಾವ ರೀತಿಯಲ್ಲಿ ಆಗ್ಬೇಕು ಅನ್ನೋ ವಿಚಾರ ಇರ್ಬೋದು. ಒಟ್ಟಾರೆ ಇದನ್ನೆಲ್ಲವನ್ನ ನಾವು ಅಂಕಿಅಂಶವನ್ನ ತಗೊಂಡು ಒಂದು ಮನವಿಯನ್ನ ರೈಲ್ವೆ ಸಚಿವರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಮಾನ್ಯ ರಾಜ್ಯ ಸಚಿವರಾಗಿರುವಂತ ಸೋಮಣ್ಣವರು, ಪ್ರಹ್ಲಾದ್ ಜೋಶಿಯವರು ಮತ್ತೆ ನಮ್ಮೆಲ್ಲ ಸಂಸದರು ಕೆಲವರು ನಾವು ಸಹ ಭಾಗಿಯಾಗ್ತೀವಿ ಆ ಸಭೆಯಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಲಾದ್ರೂ ನಮ್ಮ ಕರ್ನಾಟಕದ 3-4 ಜನ ಮಂತ್ರಿಗಳೇನಿದ್ದೀರಿ, ನೀವು ತಕ್ಷಣ ರೈಲ್ವೆಯ ಇಲಾಖೆ ಮೇಲೆ ಒತ್ತಡ ಹಾಕುವಂಥದ್ದಾಗಬೇಕು. ಕನಿಷ್ಠ ನೀವು ಹೇಳಬೇಕು, ನೀವು ಸರಿಯಾದ ರೀತಿಯಲ್ಲಿ ಇಂಥ ತೀರ್ಮಾನಗಳು ತಗೊಳ್ಳದೆ ಹೋದ್ರೆ ನಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದು ಆಗಬೇಕು. ನಮ್ಮ ಸಂಸದರು ಸಹ ಅವರು ಮೌನ ವಹಿಸಬಾರ್ದು. ಇಂಥ ಸಂದರ್ಭಕ್ಕೆ ತಾವು ಇಂಥ ನಾಡಿಗೆ ಅನ್ಯಾಯ ಆದಾಗ, ನಾಡಿನ ಮಕ್ಕಳಿಗೆ ಅನ್ಯಾಯ ಆದಾಗ ತಾವೆಲ್ಲರೂ ಒಗ್ಗಟ್ಟಿನಿಂದ ರಾಜ್ಯದ ಧ್ವನಿಯಾಗಿ ನಿಲ್ಲಬೇಕು ಅನ್ನುವ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನ ಯಾವುದೇ ಕಾರಣಕ್ಕೂ ರೈಲ್ವೆ ನಡೆಯುವಂತ ಪರೀಕ್ಷೆಗಳು ಕನ್ನಡ ಇಲ್ಲದೆ ಬರೀಲಿಕ್ಕೆ ಪ್ರಾರಂಭ ಏನಾದ್ರೂ ಮಾಡಿದ್ರೆ ಅಂತ ಯಾವುದೇ ಪರೀಕ್ಷೆಯನ್ನ ನಾವು ನಡೆಸಲಿಕ್ಕೆ ಕರವೇ ಬಿಡಲ್ಲ ಅನ್ನುವ ಶಪಥವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಹಾಗಾಗಿ ನಾನು ಶನಿವಾರ ಒಂದು 25 ನಮ್ಮ ರಾಜ್ಯ ಪದಾಧಿಕಾರಿಗಳ ತಂಡದೊಂದಿಗೆ ನಾನು ದೆಹಲಿಗೆ ಹೋಗ್ತೀನಿ. ದೆಹಲಿಯಲ್ಲಿ ಅವತ್ತು ನಮ್ಮ ಜೋಶಿಯವರ ಮನೆಯಲ್ಲಿ, ಪ್ರಹ್ಲಾದ್ ಜೋಶಿಯವರ ಮನೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಒಂದು ಸಭೆಯನ್ನ ನಾವು ಕರಿತೀವಿ ಅಂತ ಹೇಳಿದರೆ. ಹಾಗಾಗಿ ನಮ್ಮ ತಂಡ, ನಮ್ಮ ನಿಯೋಗ ದೆಹಲಿಗೆ ನಾವು ಹೋಗ್ತಾ ಇದೀವಿ. ಹಾಗಾಗಿ ಇವತ್ತಿನ ಈ ಒಂದು ಪರೀಕ್ಷೆ ತಾತ್ಕಾಲಿಕವಾಗಿ ರದ್ದಾಗಿದೆ. ಮುಂದೆ ಯಾವುದೇ ರೈಲ್ವೆ ಇಲಾಖೆಯಲ್ಲಿ ನಡೆಯುವಂತ ಪರೀಕ್ಷೆಗಳಲ್ಲಿ ಕನ್ನಡ ಇಲ್ಲದೆ ಹೋದ್ರೆ ಅಂತ ಯಾವುದೇ ಪರೀಕ್ಷೆಗಳನ್ನು ನಡೆಯಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಸರ್, ಇವತ್ತು ಮಧ್ಯಾಹ್ನ ತನಕ ಬೆಂಗಳೂರಲ್ಲಿ ಪರೀಕ್ಷೆ ನಡೆಯುತ್ತಾ ಇಲ್ಲ. ಪ್ರಾರಂಭ ಪ್ರಶ್ನೆ ಪತ್ರಿಕೆಯನ್ನ ಬೆಂಗಳೂರು ಮತ್ತು ಮೈಸೂರಲ್ಲಿ ಎಲ್ಲ ಕೊಟ್ಟು ಪ್ರಾರಂಭ ಮಾಡಿದ್ರು. ಹುಬ್ಬಳ್ಳಿಯ ನಮ್ಮ ಪರೀಕ್ಷಾ ಮುಖ್ಯಸ್ಥರು, ಪರೀಕ್ಷೆ ನಡೆಸುತ್ತಿದ್ದಂತ RRC ಚೇರ್ಮನ್ ಏನಿದ್ರು
ಅವರ ಆದೇಶದ ಮೇಲೆ ತಕ್ಷಣ ಅರ್ಧಕ್ಕೆ ಪರೀಕ್ಷೆ ನಿಲ್ಲಿಸಿ ಅವ್ರನ್ನೆಲ್ಲರನ್ನು ಹೊರಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಾಂಕ ನಿಗದಿ ಆದಾಗ ಆ ಪರೀಕ್ಷೆ ಮುಂದುವರಿಯುತ್ತೆ ಅನ್ನೋದನ್ನ ನನ್ನ ಜೊತೆಯಲ್ಲಿ ಅವರು ಮಾತಾಡಿದ್ದಾರೆ, ಹುಬ್ಬಳ್ಳಿಯಿಂದ ಮಾತಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.